ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಇವತ್ತು ಅಂತ್ಯಗೊಂಡಿದೆ. 7 ಸ್ಥಾನಗಳಲ್ಲಿ ನಾವು 4 ಸ್ಥಾನಗಳನ್ನ ಗೆದ್ದಿದ್ದೀವಿ. ನಮ್ಮದು ಒಂದು ಗೆಲ್ಲಬೇಕಾಯಿತು, ಒಂದು ಅದು ಸ್ಥಿತಿ 2 ಮಾತ್ರ ಮುಂಚೆನೇ ನಮ್ಮದು ಹುಕ್ಕೇರಿ ಮತ್ತು ಹತ್ತನೆಯಲ್ಲಿ ಕೂಡ ಯಾವುದೇ ಸ್ಪರ್ಧೆ ಹೊಂದಿರಲಿಲ್ಲ. ಹುಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ದೀವಿ, ರಾಮದುರ್ಗದಲ್ಲಿ ಮಾಡಿದ್ವಿ, ಅಲ್ಲಿ 2 ಮಾತ್ರ ನಾವು ಸೋತಿದ್ದೀವಿ. ಸೊ 4ನೇ ಚುನಾವಣೆ ಗೆದ್ದಿದ್ದೀವಿ. ಇದು ಮುಂಚೆ ಆದಂಥ ಎಲ್ಲ 9 ಸೀಟ್ಗಳು ಕೂಡ ಅದರ ನಮ್ಮ ಪರವಾಗಿದ್ದಾರೆ ಅಂತ ಹೇಳಿದ್ದೀವಿ. ಇವತ್ತು ಕೂಡ ಅವರು ನಮ್ಮ ಪರವಾಗಿದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ, ನಮ್ಮದೇ ಆಡಳಿತ ಅಂತ ಹೇಳಿದ್ದೀವಿ. ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಪರವಾಗಿ ಇದೆ. ಬಾಂಚನವ್ರು ಹೇಳಿದಂಗೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರು ಎಲ್ಲ ಸೌಲಭ್ಯಗಳು ಕಾರ್ಯಕ್ರಮ ನಡೆಸಬೇಕಾಗ್ತದೆ. ನಾವೇನಿದ್ರು ಕೂಡ ಅದಕ್ಕೆ ಮಾರ್ಗದರ್ಶನ, ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯ ಇರ್ಬೋದು ಅಥವಾ ಅವ್ರಿಗೆ ಏನಾದರೂ ಸಹಾಯ ಬೇಕಾದರೂ ಮಾಡುವಂಥ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ. ಆ ವಿದ್ಯಾರ್ಥಿ ಮಾದರಿಯಾಗಿ ನಡೆಸಿ ಬ್ಯಾಂಕನ್ನು ನಾವೆಲ್ಲ ಬೇರೆ ಕಡೆ ಹೇಳ್ತೀವಿ, ಬೇರೆ ಬೇರೆ ಬ್ಯಾಂಕ್ ಒಳ್ಳೆಯದಿದೆ ಅಂತ. ಅದಕ್ಕಿಂತಲೂ ಹೆಚ್ಚಿಗೆ ಹೆಚ್ಚಿಗೆ ಸ್ಥಾನ ಪಡೆದು ಮುಂದಿನ 5 ವರ್ಷಗಳಲ್ಲಿ ಚುನಾವಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ಆಡಳಿತ ಕೊಡುವಂಥ ಅಷ್ಟೇ ವಿನಂತಿಯನ್ನು ಮಾಡಿದ್ವಿ. ಭಾಳಷ್ಟು ಇದರಲ್ಲಿ ಚುನಾವಣೆ ಗೆಲ್ಲೋದ ಇಲ್ಲದ ಬರೋದಕ್ಕಿಂತ ಮುಂಚೆ ಆದರೂ ಕೂಡ ಅಪಪ್ರಚಾರ ಮಾಡಿ ನಾವು ಇಲ್ಲಿ ಗೆಲ್ತೀವಿ, ಅಲ್ಲಿ ಗೆಲ್ತೀವಿ, ಇಲ್ಲಿ ಗೆಲ್ತೀವಿ ಕೂಡ ಹೇಳುವಂತ ಮಾಡಿದ್ದಾರೆ. ಇನ್ನು DCC ಬ್ಯಾಂಕ್ ಚುನಾವಣೆ ರಾಜ್ಯ ತುಂಬ ದೊಡ್ಡ ಪ್ರಚಾರ ಆಗಿದೆ. ಇವತ್ತಿಂದ ಅದಕ್ಕೆ ತೆರೆ ಹೋಗಬೇಕು. ಮತ್ತೆ ನಾಳೆ ಬೇರೆ ಯಾವುದರ ಕಡೆ ಜಿಲ್ಲೆಗೆ ಹೋಗಲಿ, ನಮ್ಮ ಜಿಲ್ಲೆ ಶಾಂತಿಯಲ್ಲಿ ಇನ್ನೊಂದಲ್ಲ. ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಅಲ್ಲಿ ಹೇಳಿದ್ದಾರೆ, ಮಾತ್ರ ನಾಳಿಂದ ಚರ್ಚೆಗೆ ಬರಬೇಕು. ನಾವೆಲ್ಲ ಒಂದೇ ವಿಷಯದವ್ರು ಎಷ್ಟು ಜನ ಇದ್ದೀವಿ, ನಾವ್ಯಾಕೆ ಮಾಡಿದ್ರು ಅಂತ ಈಗಾಗಲೇ ಒಂದು ಬೀಜ ಬಿತ್ತಿದ್ದಾರೆ. ಅದು ಯಾವುದು ಕೂಡ ವರ್ಕೌಟ್ ಆಗೋಲ್ಲ. ಇದೆಲ್ಲ ಕೂಡಿ ಚುನಾವಣೆ ಮಾಡಿದ್ವಿ. ನಾವು ಹೆಚ್ಚು ನೀವು ಹೆಚ್ಚಲ್ಲ. ಯಾರು 9ರಿಂದ ಆಯ್ಕೆ ಮಾಡ್ತಾರೆ ಅಧ್ಯಕ್ಷ ಅವರು ಆಗ್ತಾರೆ. ಈ 13ರಲ್ಲಿ ಇವರು ಹೊರಗಡೆ ಕೂತು ಈಗಾಗಲೇ ಹೊಸ ಅಂದರೆ ಮತ್ತೆ ಚರ್ಚೆಯಲ್ಲಿ ಇರಬೇಕಾದ್ರೆ ಅಧ್ಯಕ್ಷ ಆಗೋರಿಗೆ ಅಂತ ಒಂದು ಹೊಸ ತಳಿಗೆಲ್ಲ ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಬೇಡ. ನಮ್ಮಲ್ಲಿ ವಿನಂತಿ ವರ್ಷ ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಜನರ ಆಶೀರ್ವಾದ ನಮ್ಮ ಗುಂಪು ನಿರೀಕ್ಷೆಯಂತೆ ನಾವು ಮತ್ತೆ DC ಬ್ಯಾಂಕನ್ನ ಅಧಿಕಾರ ಚುಕ್ಕಾಣಿಯಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬವನ್ನು ಬಹಳಷ್ಟು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರಯತ್ನ ಕೂಡ ಆಯ್ತಾ ಅಂತ ಇಲ್ಲ. ಏನು ಚುನಾವಣೆ ಸ್ವಾಭಾವಿಕ. ಎದುರಾಳಿ ಕೂಡ ಅವ್ರದ್ದೇ ಕೆಪಾಸಿಟಿ ಕೂಡ ಜನ ನೋಡ್ತಾರೆ. ಅವ್ರದ್ದೇನು ಕೆಪಾಸಿಟಿ ಅವ್ರದ್ದು ಅಸೆಸ್ಮೆಂಟ್ ಮಾಡ್ತಾರೆ. ಈಗ ನಾ ಏನೋ ಹೇಳಿದ್ರೆ ಅಂತ ಜನ ಎಲ್ಲ ಕೇಳಲಿಕ್ಕೆ ಹೋಗಲ್ಲ. ಸೊ ಅದನ್ನು ನಾವು ಭಾಳ ನೆಗ್ಲೆಕ್ಟ್ ಆಗಿ ನೋಡಿದ್ದೀವಿ. ಆ ದೊಡ್ಡ ಒಳ್ಳೆ ಸಲ ಇದ್ರೆ ಕೊಡಲಿ, ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಅನಾವಶ್ಯಕ ಆರೋಪ ಮಾಡೋದ್ರಲ್ಲಿ ಯಾವ ಸಂತೋಷ ಇಲ್ಲ. ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅವರು ಆಡಳಿತಕ್ಕೆ ಬಂದ್ರೆ ಇಡೀ DCC ಬ್ಯಾಂಕ್ ಅನ್ನ ದಿವಾಳಿ ಮಾಡ್ತಾರೆ, ಲೂಟಿ ಮಾಡ್ತಾರೆ ಅನ್ನೋ ರೀತಿ ಒಳಗೆ ಜನರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಇಲ್ಲ ಕೊಟ್ಟರೆ ಆಯ್ತು, ಕ್ಲೋಸ್ ಆಯ್ತು. ರೈಟ್ ಕೊಟ್ಟಿದ್ದಾರೆ ಜನ. ನಮ್ಗೆ ಆಡಳಿತ 1 ವರ್ಷ ನಡೆಸಿದ್ದೀವಿ ನಾವು. ಅಣ್ಣಸಾಬ್ ಅಪ್ಪಸಾಬ್ ಕುಲ್ಗಡೆ ಅವರು 1 ವರ್ಷ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಆ ಅವಧಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದೆ ಅಂತ ನಾನು ಮಣ್ಣು ಕೂಡ ಹೇಳಿದ್ದೀನಿ. ಸೊ ಈಗ 1 ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡಲಿಕ್ಕೆ ಮಾಡಿದ್ದೀವಿ. ಅದೇ ಮಾಡಲ್ ಕೂಡ ಮುಂದಿನ 5 ವರ್ಷದಲ್ಲಿ ಮುಂದುವರ್ತದೆ. ಯಾರು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಈಗ ಮತ್ತೆ ಹೇಳ್ತಾ ಇದ್ದಾರೆ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಾವೇ ಆಗ್ತೀವಿ, ಯಾಕಂದ್ರೆ ಒಳಗೊಂದಿದೆ ಹೊರಗೊಂದಿದೆ ನೋಡ್ತಾ ಇದೆ ಅಂತ ಹೇಳಿ. ಮತ್ತೆ ಮೊನ್ನೆ ಆರೋಗ್ಯದಾಗ ಏನೋ ಹೇಳಿದ ಚೀಟಿ ಇದೆ ಇಟ್ಟಿದೆ ಅಂತ ಬಿಟ್ಟಲ್ಲ, ಕ್ಲೋಸ್ ಆಯ್ತು. 4 ಎಕ್ಕ ಇದೆ, ಇಲ್ಲೇ ಚೀಟಿ ಇದೆ ಅಂತ ಹೇಳಿದ್ರು, ಕ್ಲೋಸ್ ಆಯ್ತು. ಅದಕ್ಕೆ ಹೇಳಿದಾಗ ಮುಂಚೆನೇ ಹೇಳಿದೆ. ಈಗಾಗಲೇ ಅಲ್ಲಿ ಒಂದು 4 ನಮ್ಮ ಸದಸ್ಯತೆ ಕರ್ಕೊಂಬಲ್ಲಿ ಹೇಳ್ತಾ ಇದ್ದಾರೆ. ನಾವೇ ಕೂಡಿ ಒಂದೇ ಮಾಡೋಣ, ಅವಾಗ ಆಕ್ಸಿಡೆಂಟ್ ಆಗ್ಬೇಕಂತ. ಈಗಾಗಲೇ 1 ತಾಸಿಂದ ಈಗಾಗಲೇ ಹೊಸ ತಳಿ ಬರ್ಕಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ ರಿಸಲ್ಟ್ನಲ್ಲಿ. ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ದಂತೆ ಒಟ್ಟಿಗೆ ಮಾಡೋಣ ಅಂತ. ಅದು ಚರ್ಚೆ ಬೇಡ ಅಂತ ನಾವು ಹೇಳೋದು. ಅದು ಯಾವುದು ಕೂಡ ಸಕ್ಸಸ್ ಆಗೋಲ್ಲ, ಚರ್ಚೆ ಬೇಡ. ಈಗಾಗಲೇ ಮಾಡ್ಲಿಕ್ಕೆ ಯಶಸ್ವಿ ಮಾಡಿದ್ರೆ, ಜಾತಿ ಟ್ರಂಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ. ಅವರು ಜನ ಅದನ್ನು ನೋಡಿಲ್ಲ, ತಿರಸ್ಕಾರ ಮಾಡಿದ್ದಾರೆ. ಯಾರು ಒಳ್ಳೆ ಆಡಳಿತ ಕೊಡ್ತಾರೋ ಅವ್ರ ಪರವಾಗಿದ್ದಾರೆ ಅಷ್ಟೇ. ಅಶೋಕ್ ಪಟೇಲ್ ಅವರು ಸಂಪರ್ಕ ಮಾಡಿದ್ರು, ಚುನಾವಣೆ ಬೇಡ ಅಂತ ಹೇಳಿದ್ರು.
ಅವ್ರಿಗೆ ಹೇಳಿದ್ದೀವಿ, ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ, ಈ ದಿವಸ ಅದನ್ನು ಹೊಂದಾಣಿಕೆ ಮಾಡಿ ನಿಮ್ಮನ್ನೇ ಮಾಡೋದು ಅಂತ ಹೇಳಿದ್ದೀವಿ. ಮತ್ತು ನಿಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರ ಅಭಿದ್ರೆ ಮಂತ್ರಿ ಸ್ಥಾನ ಹೋಗ್ತದೆ ನಿಮಗೆ ಹೇಳ್ಕೊಡ್ರು, ಅವ್ರನ್ನ ಏನು ಮಾಡಲಿಕ್ಕೆ ಇಲ್ಲೊಂದಾಗಿ ಸೋತಿದ್ರು ಕೂಡ ಮಂತ್ರಿ ಆಗ್ಬೋದು, ಅದೇನು ಆಗಬಾರ್ದು ಅಂತೇನಿಲ್ಲ. ಅವರು ಹೋಗಿ ತರಾತುರಿಯಲ್ಲಿ 3 ನಿಮಿಷ 3 ಗಂಟೆ 2 ನಿಮಿಷ ತಕ್ಕೊಂಡಿರ್ತಾರೆ. ಅಬ್ಜೆಕ್ಷನ್ ಮಾಡ್ಬೋದಿತ್ತು, ಆದರೆ ನಾವು ಹೇಳಿದ್ದೀವಿ 100% ಅವರೇ ಹಾಕಿದ್ರು, ಅವ್ರನ್ನೇ ಮಾಡ್ತಿದ್ದೀವಿ. ಯಾಕಂದ್ರೆ ಅವ್ರ MLA ಅವ್ರೊಂದೇ ಕಣದಲ್ಲಿ ಇದ್ದರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಪ್ಷನ್ ಇರಲಿಲ್ಲ. ಆದರೂ ಕೂಡ ಅವರು ಇವಾಗ ಕೋಪಟ್ಟು ಹೊಸ ನನಗೇನು ತಿಳಿತಾ ಇಲ್ಲ, ಆ ಕಡೆ ಜನ ಹೋಗ್ತಾರೆ, ಈ ಕಡೆ ಹೋಗ್ತಾರೆ ನನಗೆ ತಿಳಿತಾ ಇಲ್ಲ, ಅದಕ್ಕೆ ವಾಪಸ್ ಅಂತ ಹೇಳಿದ್ರು. ಅವ್ರು ಉಳಿದಿದ್ರೆ ಇವತ್ತು 100 ಮೆಂಬರ್ ಆಗಿ ಅದು ಪತ್ರ ಬಂದಾಗ ಎನ್ಕ್ವೈರಿ ಬಂದಾಗ ನೋಡೋಣ, ಅದು ಮುಗಿದೋದ ಅಧ್ಯಾಯ. ಏನು ಬೇಕಾದ್ರೆ ಬರ್ರಿ, ಅದೇನು ಎನ್ಕ್ವೈರಿ ಆದ್ರೆ ಆಗಲ್ಲ, ಅದಕ್ಕೆ ಸ್ವಾಗತ ಇದೆ, ಅದೇನು ಇಲ್ಲ. ಅದು ಕೇಸ್ ಮುಗಿದು ಹೋಗಿದೆ, ಅದರ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಹೊಸ ವಿಚಾರ ಏನು ಅಂತಂದ್ರೆ ಜಾತಿ ವಿಚಾರವನ್ನ ಮತ್ತೆ ಕೆಳಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಟಾರ್ಗೆಟ್ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ನೋಡೋಣ. ಅದು ಕಾನೂನು ಇದೆ, ಅದು ಕಾನೂನು ಸೋಮವಾರ ಪೊಲೀಸರು ಕೇಸ್ ಹಾಕ್ತಾರ, ಇವರು ಯಾರ ಕೇಸ್ ಹಾಕ್ತಾರೆ. ಯಾಕಂದ್ರೆ ಅವರು ಇಡೀ ಜಾತಿ ನಿಂದನೆ ಮಾಡಿದ್ರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನ್ವಯಿಸ್ತಾರೆ. ಅದು ಇನ್ನೂ ನೋಡೋಣ, ಯಾಕಂದ್ರೆ ಇನ್ನೂ 28 ಕೋರ್ಟ್ದಲ್ಲಿದೆ. ಆವಾಗ ಇನ್ನು 4 ರಿಸಲ್ಟ್ ಕ್ಲಿಯರ್ ಆದಮೇಲೆ ಅದು 8-10 ದಿವಸ ನಂತರ ಅಧ್ಯಕ್ಷ ಸ್ಥಾನ ಆಗುತ್ತೆ. 28 ಕಾಲ ಇಲ್ಲ, ಅದು ಕೆಲವು ಓಟ್ಗಳನ್ನು ಬಿಟ್ಟೋಗಿದೆ ಅಷ್ಟೇ. ಅದು ಓಟ್ಗಳನ್ನ ತರಲಿಕ್ಕೆ ಹೋದಾಗೆ ಕಂಡೀಷನ್ ಹಾಕಿದೆ ಅಷ್ಟೇ. ಸೊ ಅದೇನಂತ ಸೀರಿಯಸ್ ಮ್ಯಾಟರ್ ಅಲ್ಲ. 13 ಸ್ಥಾನಗಳಿದೆ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಸಾಯಂಕಾಲ 4 ಗಂಟೆಗೆ ಮಾನ್ಯ ನ್ಯಾಯಾಲಯ ಆರ್ಡರ್ ಮಾಡುತ್ತೆ, ಮತ್ತು ರಾತ್ರಿ 3 ಗಂಟೆಗೆ ಅರ್ಜಿಯನ್ನು ಹಾಕಬೇಕು. ಬೆಳಗ್ಗೆ ಮತ್ತೆ ಕೋರ್ಟಿಗೆ ಬರುತ್ತೆ. ಅದೆಲ್ಲ ಕಾನೂನಲ್ಲಿ ಅವಕಾಶ ಇದೆ, ಕಾನೂನು ಅವ್ರಿಗೂ ಹೋಗ್ಲಿಕ್ಕೆ ಅವಕಾಶ ಇದೆ, ನಮಗೂ ಇದೆ ಮಾಡುವಂಥದ್ದು. ಒಂದು ಕಡೆ ಅದಕ್ಕೇನು ಪುರಾವಿಲ್ಲ, ಏನು ಪುರಾವಿಲ್ಲ. ಕೊಟ್ಟಿದ್ದಾರೆ, FIR ಆಗಿಲ್ಲ, ಒಂದು ದೂರೆಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಅದು ಅವ್ರು ಹೇಳೋದಕ್ಕೆ ಯಾವುದೂ ಪುರಾವೆ ಇಲ್ಲ. ಅದು ಅದೇನು ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ, ಅವರೆಲ್ಲ ಹಂಗೆ ತೊಂದರೆ ಆಗಿದೆ. ಎಲ್ಲ ಕೂಡಿ ಯಾರು ಒಮ್ಮತ ಮಾಡ್ತಾರೋ ಅವ್ರು ಮಾಡ್ತಾರೆ. ಅವ್ರ ಸಂಬಂಧದ 13 ಜನ ಕೂಡಿ ಸೊ ಅವ್ರು ಮಾಡ್ತಾರೆ. ಅದೇ ಅವರೆಲ್ಲ ಚರ್ಚೆ ಮಾಡಲಿ. 13 ಜನ ಕೂತು ಯಾರಿಗೆ ಮಾಡಬೇಕಂತ ಚರ್ಚೆ ಮಾಡಿ ನಿರ್ಣಯ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಇಲ್ಲ ನೋಡೋಣ, ಅದು 13 ಜನಕ್ಕೆ ಬಿಟ್ಟಿದ್ದವ್ರು ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರಿಗೂ. ಥ್ಯಾಂಕ್ ಯು.